ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮೂರ್ ಎಕ್ಸ್ಪ್ರೆಸ್. ನಾನು ಸುಪ್ರೀತಾ ಶೆಟ್ಟಿ. ಬಡವರ ಬಂಧು ಪತ್ರಿಕಾ ಬಳಗದಿಂದ 10 ವರ್ಷದಿಂದ ಕೊಪ್ಪ ಉತ್ಸವವನ್ನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಉತ್ಸವದಲ್ಲಿ ಯಾವೆಲ್ಲ ಮಳಿಗೆಗಳಿದಾವೆ, ಹಾಗೆ ಆಹಾರ ಪದಾರ್ಥಗಳನ್ನ ಯಾವೆಲ್ಲ ಪದಾರ್ಥಗಳನ್ನ ಇಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಕೊಪ್ಪದಲ್ಲಿ ಇರುವಂತಹ ಜನಗಳಾಗಿರ್ಬೋದು, ಅಕ್ಕಪಕ್ಕದಿಂದ ಊರಿಂದ ಬಂದಿರುವಂತಹ ಜನಗಳಾಗಿರ್ಬೋದು, ಈ ಕೊಪ್ಪ ಉತ್ಸವದ ಬಗ್ಗೆ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ಧೀಮಹಿ. ನಿಮ್ಮ ಹೆಸರು ಆದ್ಯ. ಹೇಗೆ ಅನ್ನಿಸ್ತಾ ಇದೆ ಕೊಪ್ಪ ಉತ್ಸವ? ತುಂಬಾ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕೊಡ್ತು. ಮುಂದೆ ನಮಗೆ ಎಲ್ಲಿಗಾದ್ರೂ ಹೋಗಕ್ಕೊಂದು ಹೆದರಿಕೆ ಏನಿರುತ್ತೆ ಅದೆಲ್ಲ ಹೋಯ್ತು. ನಮ್ದು ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ಆಲ್ ದಿ ಸ್ಟಾಲ್ಸ್ ಆರ್ ನೈಸ್, ಇಟ್ಸ್ ಗುಡ್. ನಿಮ್ಗೆ ಏನಿಸ್ತು? ಬಾರಿ ಹೆದರಿಕೆ ಆಯ್ತು ಕೊಲಂಬಸ್ ಅಂತೂ. ಆಹಾರ ಮೇಳ ಇದೆಯಲ್ವಾ, ಯಾವೆಲ್ಲ ಫುಡ್ ಟೇಸ್ಟ್ ಮಾಡಿದ್ರಿ? ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಯ್ತು? ನಾವು ಟೇಸ್ಟ್ ಮಾಡಿದಂದ್ರೆ ಐಸ್ ಕ್ರೀಮ್ ಒಂದು ಚುರ್ಮುರಿ ಚೆನ್ನಾಗಿತ್ತು. ನೈಸ್. ಕೊಪ್ಪದಲ್ಲಿ ಇಷ್ಟು ದೊಡ್ಡ ಉತ್ಸವ ನಡೀತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಖುಷಿನೇ, ನಮ್ಗೂ ನಿಯರ್ ಬೈ ಪ್ಲೇಸ್. ಎವ್ರಿ ಇಯರ್ ನಮಗೊಂದು ವಿಸಿಟ್ ಮಾಡಕ್ಕೆ, ಲೈಕ್ ಫಾರ್ ಒಂದ್ ಇಯರ್ ಅಲ್ಲಿ ಒಂದ್ಸತಿ ಬಂದ್ ಹೋಗಕ್ಕೆ ಚೆನ್ನಾಗಿರುತ್ತೆ. ನಾವು ಲಾಸ್ಟ್ ಇಯರ್ ಇಂದ ಬಂದಿದ್ದು, ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಬರ್ತೀವಿ. ನಮಸ್ತೆ, ನಿಮ್ಮ ಹೆಸರು? ಮನ್ವಿತ್ ಅಂತ. ಎಲ್ಲಿಂದ ಬಂದಿದ್ದೀರಾ? ಜೈಪುರ. ಹೇಗೆ ಅನ್ನಿಸ್ತಾ ಇದೆ ಕೊಪ್ಪ ಉತ್ಸವ? ತುಂಬಾ ಚೆನ್ನಾಗಿದೆ. ತುಂಬಾ ಅಂಗಡಿಗೆ ಹೋದ್ವಿ, ಅಲ್ಲೋಗಿ ಇದು ಮಸಾಲ ಎಲ್ಲ ಚೆನ್ನಾಗಿತ್ತು, ಎಲ್ಲ ಖುಷಿ ಆಯ್ತು. ಕೊಪ್ಪಕ್ಕೆ ಬಂದಿದ್ದಿಲ್ಲ, ಇಲ್ಲಿ ನೋಡುವಾಗ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ, ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಅಕ್ಕ ಅಣ್ಣ ಎಲ್ಲ ಬಂದಿದ್ರು. ಯಾವ ತರ ಎಂಜಾಯ್ ಮಾಡಿದ್ವಿ? ಯಾವ ತರ ಫುಡ್ ಎಲ್ಲ ತಿಂದ್ರಿ? ಯಾವ್ದು ಇಷ್ಟ ಆಯ್ತು? ನಾವು ಪರೋಟ ತಿಂದ್ವಿ, ಮತ್ತೆ ಶೋರ್ಮಾ ತಿಂದ್ವಿ, ಮತ್ತೆ ಅಲ್ಲಿ ಆಡೋದಿತ್ತಲ್ಲ ಅದೆಲ್ಲ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಹೆದರಿಕೆ ಆಯ್ತು, ಮೇಲ್ ತನಕ ಹೋಗಿದ್ವಿ, ತುಂಬಾ ಹೆದರಿಕೆ ಆಯ್ತು. ಮತ್ತೆ ಅಲ್ಲಿ ಆಡಿದ್ವಿ, ಬಾಲ್ ಹಾಕೋದು. ಒಂದು 100 ರೂಪಾಯಿ ಆಡಿ 100 ರೂಪಾಯಿಲಿ 500 ರೂಪಾಯಿ ಮಾಡಿದೆ. ತುಂಬಾ ಖುಷಿ ಆಯ್ತು, ಇದಲ್ಲೇ ಆಡಿದ್ದು. ಸತತವಾಗಿ ಬಡವರ ಬಂಧು ಪತ್ರಿಕೆಯಿಂದ 10 ವರ್ಷದಿಂದ ಈ ಕೊಪ್ಪ ಉತ್ಸವವನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಈ ತರ ಪ್ರೋಗ್ರಾಮ್ ಮಾಡೋದ್ರಿಂದ ನಮಿಗೂ ಒಳ್ಳೇದಾಗುತ್ತೆ. ಒಂದು ವರ್ಷಕ್ಕೆ ಒಂದ್ಸತಿ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಊರಿನವ್ರು ಜನರು ಎಲ್ಲ ಬರ್ತಾರೆ, ನಮಗೆ ತುಂಬಾ ಖುಷಿ ಆಯ್ತು. ಮತ್ತೆ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಬರೋದು, ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಬರೋದು ತುಂಬಾ ಖುಷಿ ಆಗುತ್ತೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಲತಾ ಅಂತ ಹೇಳಿ, ನಾನು ಇಲ್ಲೇ ಕೊಪ್ಪದಿಂದ ಬಂದಿರೋದು, ನಮ್ಮೂರೇ ಇಲ್ಲಿ. ಯಾರೆಲ್ಲ ಬಂದಿದ್ದೀರಾ? ನಾನು ನನ್ನ ಡಾಟರ್. ಈ ಬಾರಿ 10ನೇ ವರ್ಷದ ಕೊಪ್ಪ ಉತ್ಸವ ನಡೀತಾ ಇದೆ, ಹೇಗ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಇದೆ, ಚೆನ್ನಾಗಿ ನಡೀತಿದೆ, ಎಲ್ಲ ತುಂಬಾ ಜನ ಸೇರ್ತಿದ್ದಾರೆ, ಚೆನ್ನಾಗಿದೆ, ಖುಷಿ ಆಯ್ತು. ನೀವ್ ಯಾವ ತರ ಎಂಜಾಯ್ ಮಾಡ್ತಾ ಇದ್ದೀರಾ? ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಎಲ್ಲ ಇದ್ರಲ್ಲೆಲ್ಲ ತಿನ್ನೋ ಐಟಮ್, ಮತ್ತೆ ಬುಕ್ಸ್, ಮತ್ತೆ ಐಸ್ ಕ್ರೀಮು, ಎಲ್ಲ ಅಂಗಡಿಗಳೆಲ್ಲ ಚೆನ್ನಾಗಿದ್ದಾವೆ, ಖುಷಿ ಆಯ್ತು. ಯಾವೆಲ್ಲ ಫುಡ್ಗಳನ್ನ ಟೇಸ್ಟ್ ಮಾಡಿದ್ರಿ? ಯಾವ್ದು ಇಷ್ಟ ಆಯ್ತು? ಎಷ್ಟು ಅಂದ್ರೆ ಬಿರಿಯಾನಿ, ಕಲ್ಲಂಗಡಿ, ಹಲ್ವಾ, ಚೆನ್ನಾಗಿತ್ತು. ಈಗ ಬಡವರ ಬಂಧು ಪತ್ರಿಕಾ ಬಳಗದಿಂದ ಇಂಥ ದೊಡ್ಡ ಉತ್ಸವವನ್ನ ಹಮ್ಮಿಕೊಂಡಿದ್ದಾರೆ, ಸಿದ್ದಿಕ್ ಅವರಿಗೆ ಏನ್ ಹೇಳ್ತೀರಾ? ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ, ಮಾಡ್ತಾ ಇದ್ದಾರೆ, ಖುಷಿಯಾಗಿದೆ. ಮೇಡಮ್ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಖುಷಿಯಾಗಿದೆ. ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು, ಈ ಸತಿ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಇಂದ ಕಂಟಿನ್ಯೂಸ್ ಬರ್ತೀವಿ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ಸಸ್ತೋಡ್ ರಮೇಶ್ ಅಂತೇಳಿ, ಹಾರೇವಳಿಗೆ ಅಂಚೆ, ತೀರ್ಥ ತಾಲೂಕು. ನಾವು ಈ ಭೂಮಿ ಮಿತ್ರ ಗೊಬ್ಬರ ಮಾಡ್ತಾ ಸುಮಾರು 20 ವರ್ಷ ಆಯ್ತು ಬಂತು. ಇದಾಗಲೇ ಸುಮಾರು 20,000 ರೈತರಿಗೆ ಇದು ಮಾಡಿದ್ವಿ. ಒಳ್ಳೆ ಉತ್ತಮ ಬೆಳೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸುಮಾರು 8 ತಾಲೂಕಲ್ಲಿ ಡೀಲರ್ ಆಗಿ 8 ರೂಪಾಯಿ ಮನೆಗೆ ಹೋಗಿ ಬೇಸಾಯ ಮಾಡಿಕೊಡ್ತಿದ್ದೀನಿ. ಈ ಥರ ಮಾಡಿದ್ರೆ ತುಂಬ ರೈತರಿಗೆ ತುಂಬ ಅನುಕೂಲ ಕೂಡ ಆಗಿದೆ. ಸುಮಾರು ಎಕರೆಗೆ 12ರಿಂದ 17 ಕ್ವಿಂಟಲ್ ಅಡಿಕೆ ಕೂಡ ತೆಗಿತಿದ್ದೀನಿ, ತಗ್ಸ್ತಾ ಇದ್ದೀನಿ. ಜೊತೆಗೆ ಭೂಮಿ ಮಿತ್ರ ಗೊಬ್ಬರ ಅಂತೇಳಿ, ಇದು 1 ಚೀಲ 40 kg ಬ್ಯಾಗು, 10 ಮಾರಕ್ಕೆ ಬಳಸ್ಬೋದು. 10 ಮಾರಕ್ಕೆ ಬಳಸಿದ್ದೆ ಆದರೆ ಈಗ 30 ರೂಪಾಯಿ ಖರ್ಚು ಬರುತ್ತೆ. ಜೊತೆಗೆ ಕಾಳುಮೆಣಸಿ ಹಾಕೋದ್ರಿಂದ ಕಾಳುಮೆಣಸು ಒಳ್ಳೆ ರೇಟ್ ಇದೆ. ಕಾಳುಮೆಣಸು ನೋಡ್ಬೋದು, ಪ್ರತಿ ಕಡೆ ನಾವು ಗದ್ದೆಗಿರ್ಬೋದು, ತೋಟಗಿರ್ಬೋದು, ಕಾಳುಮೆಣಸು ಇರ್ಬೋದು, ರಬ್ಬರ್ಗಿರ್ಬೋದು, ಪ್ರತಿ ಕಡೆ ಹಾಕಿ ಬೇಸಾಯ ಮಾಡ್ಕೊಡ್ತಿದ್ದೀವಿ ಈಗ. ಹಾಗಾಗಿ ರೈತ ಒಳ್ಳೇದಾಗಿದೆ. ಅತ್ಯುತ್ತಮ ಬೆಳೆಗೆ ಬೆಸ ತಗೊಂಡೆ. ಕೃಷಿ ಇಲಾಖೆಯಿಂದ ನನಗೆ ಸಾಧನೆ ಸಿಕ್ಕಿತ್ತು. ಬೆಂಗಳೂರಲ್ಲಿ ವಿಶೇಷ ಸನ್ಮಾನ ಸಿಕ್ತು. ಡೆಲ್ಲಿಲಿ ಕೂಡ ನನಗೆ ರಾಜ್ಯಪಾಲ ಸನ್ಮಾನ ಮಾಡಿದ್ರು. ಅಲ್ಲೂ ಕೂಡ ನನಗೆ ಭಾರತ ಜ್ಯೋತಿ ರಾಷ್ಟ್ರೀಯ ಪ್ರಶಸ್ತಿ ಅವಾರ್ಡ್ ಕೊಟ್ಟರು. ನಾನು ಒಬ್ಬ ಕವಿ, ನಮ್ಮ ಕರ್ನಾಟಕದ 3ನೇ ಜ್ಯೋತಿ ಸಾಹಿತ್ಯ ಸಮ್ಮೇಳನದಲ್ಲಿ ರಾಷ್ಟ್ರ ಕವಿಭೂಷಣ ಪ್ರಶಸ್ತಿ ಆಯ್ಕೆ ಕೂಡ ಆಗಿದ್ದೀನಿ. ಸುಮಾರು ಈ ದುಡಿಮೆ ಎಲ್ಲ ನನ್ನ ಶಾಲೆಗಳಿಗೆ ಕೊಡ್ತಾ ಇದ್ದೀನಿ. ಶಾಲೆಗೆ ಒಂದು ಶಾಲೆ ದತ್ತು ತಗೊಂಡು 2 ಟೀಚರ್ ಸಂಬಳ ಕೊಟ್ಟು ನಡೆಸ್ತಾ ಇದ್ದೀನಿ. ಜೊತೆಗೆ 32 ಶಾಲೆಗಳಿಗೆ ಕಂಪ್ಯೂಟರ್ ಇರ್ಬೋದು, ಗಾರ್ಡನ್ ಇರ್ಬೋದು, ಅಗತ್ಯ ವಸ್ತುಗಳು ಕೊಡ್ತಾ ಇದ್ದೀನಿ. ಈ ತರ ಮಾಡ್ಕೊಂಡ್ರೆ ನನಗೀಗ ಅಬ್ದುಲ್ ಕಲಾಂ ರಾಷ್ಟ್ರಪತಿಗೆ ಆಯ್ಕೆ ಮಾಡಿದ್ದಾರೆ. ಹೀಗೆ ಈ ಹಣದಿಂದ ತುಂಬಾ ರೈತರಿಗೆ, ಕಷ್ಟದವರಿಗೆಲ್ಲ ಸಹಾಯ ಮಾಡೋದೇ ನನ್ನ ಉದ್ದೇಶ ಆಗಿದೆ. ಸರ್, ಮಲೆನಾಡಿನಲ್ಲಿ ಹೆಚ್ಚು ಬೆಳೆಯುವ ಬೆಳೆಗಳಲ್ಲಿ ಅಡಿಕೆ ಕೂಡ ಒಂದು. ಅಡಿಕೆ ಬೆಳೆಗಾರರಿಗೆ ಏನ್ ಹೇಳ್ತೀರಾ? ಅಡಿಕೆ ಇಡೀ ಎಲೆ ಬೆಳೆಗಿಂತ ಅಡಿಕೆ ಲಾಭ. 1 ಎಕರೆಗೆ ಕೇವಲ 50 ಮೂಟೆ ಸಾಕು, 5 ಮರಕ್ಕೆ
50 ಮಟ್ಟಿಗೆ 300 ರೂಪಾಯಿ ಕಾಸ್ಟ್ ಲೆಕ್ಕದಲ್ಲಿ 15 ರೂಪಾಯಿ ಆಗುತ್ತೆ. ಜೊತೆಗೆ ಬೇಸಾಯ ಮಾಡಿಕ್ಕೆ ಒಂದು 3 ರೂಪಾಯಿ ಆಗುತ್ತೆ. ಕಪ್ಪೆರಿದು ಗಂಡು ಗೊಬ್ಬರ ಅಂದ್ರೆ 20 ರೂಪಾಯಿ ಪೂರ್ತಿ ಮುಗಿಸ್ಬೋದು. ಔಷಧಿ ಹೊರಗೆ 20 ರೂಪಾಯಿ ಖರ್ಚು ಬರುತ್ತೆ, 25,000 ರೂಪಾಯಿ. ಒಟ್ಟು 50 ರೂಪಾಯಿ ಖರ್ಚು ಮಾಡಿದ್ದೆ ಆದ್ರೆ ಎಕರೆ 14 ಗುಂಟೆ ಅಡಿಕೆ ತೆಗೆದ್ರೆ ಸುಮಾರು 7 ಲಕ್ಷ ರೂಪಾಯಿ ಲಾಭ. ಖರ್ಚು ಟೋಟಲಿ ಮಣ್ಣು ಗಿಣ್ಣು ಕಳೆ ಹೊಳೆ ಎಲ್ಲ ಸೇರಿದ್ರು ಅಂದಾಜು ಒಂದು 6 ರೂಪಾಯಿ ಉಳಿಸ್ಕೋಬಹುದು. ಈ ಥರದ ಕಾಳುಮೆಣಸು ಅಷ್ಟೇ. ನಾನು ಎಕರೆಗೆ ಒಂದು 4 ಕ್ವಿಂಟಲ್ ತೆಗಿತೀನಿ. 4 ಕ್ವಿಂಟಲ್ಗೆ ಅಂದಾಜು ಈಗಿನ ಕಾಳುಮೆಣಸು ರೇಟು 6, 20 ರೂಪಾಯಿ ಸಿಗುತ್ತೆ. 25 ರೂಪಾಯಿ ಸಿಗ್ತಿದ್ದಾದ್ರೆ ಅಲ್ಲ, ಎಕರೆಗೆ ಒಂದು ಕಾಳುಮೆಣಸಿಗೆ 1 ಕ್ವಿಂಟಲ್ಗೆ 6,500 ರೂಪಾಯಿ ಇದೆ. ಅಲ್ಲ, 65 ರೂಪಾಯಿ ಇದೆ. 60 ರೂಪಾಯಿ ನಾವು ತೋಟದ ಎಲ್ಲ ಕೆಲಸ ಮಾಡಿಕೊಂಡ್ರೆ ಅದಕ್ಕೆ ನಿಟ್ಟು ಲಾಭ. ಇತ್ತಿದ್ದಾಗೆ ಚುಕ್ಕೆ ರೋಗ ಬರಕ್ಕೆ ಹೋಗಿ, ಸ್ವಲ್ಪ ಸೊರಗು ರೋಗ ಬರಕ್ಕೆ ಹೋಗಿ, ಹಳದಿ ರೋಗ ಬರಕ್ಕೆ ಹೋಗಿ ರೈತರು ಕಂಗಾಲಾಗಿದ್ದಾರೆ. ಅದಕ್ಕೆ ವರ್ಷ ಬೇಸಾಯ ಮಾಡಿದ್ದೆ ಆದರೆ ಆರೋಗ್ಯಗಳು ಇರ್ತವೆ. ನಾವು 2 ವರ್ಷ 3 ವರ್ಷ ಬೇಸಾಯ ಬಿಟ್ಟಿದ್ದೆ ಆದರೆ ಅವು ಸೊರಗಿ ಹಾಳಾಗ್ತವೆ. ಪ್ರತಿಯೊಬ್ಬ ವ್ಯಕ್ತಿಯು ವರ್ಷ ನಾವು ಹೇಗೆ 3 ದಿನಕ್ಕೆ ಊಟ ಮಾಡ್ತೀವಿ ಹಾಗೆ 3 ಬೇಸಾಯ ಮಾಡಿದ್ದೆ ಆದರೆ ಅದರಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ವರ್ಷ ಬೇಸಾಯ ಮಾಡ್ಬೇಕಂತೇಳಿ ನಾನು ರೈತರನ್ನ ಕೇಳ್ಕೊಂತೀನಿ. ಕೇವಲ 30 ರೂಪಾಯಿ. ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು, ಅಡಿಕೆ ಮರಗಳಿಗೆ ಒಂದು ರೀತಿಯ ನುಸಿ ರೋಗ ಅಂತಹ ರೋಗಗಳು ಕಾಣಿಸ್ತಾ ಇದೆ. ಅದಕ್ಕೆ ಪರಿಹಾರಗಳು ಏನಾದ್ರೂ ಇದೆಯಾ ಅಂತ ಭೂಮಿ ಮಿತ್ರ? ಈಗ ನಮ್ಮ ಗೊಬ್ಬರದಲ್ಲಿ ಜಿಂಕು, ಬೋರನ್ನು, ಸೋಡಾಮನ್ನು, ಟ್ರೈಕೋಡರ್ಮ ಮತ್ತು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇರೋದ್ರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಈ ಗೊಬ್ಬರಕ್ಕಿದೆ. ಇದನ್ನು ಹಾಕಿದ್ರೆ ಯಾವತ್ತೂ ಗಿಡ ಹಸಿರಾಗಿರ್ತದೆ, ಒಳ್ಳೆ ರಿಸಲ್ಟ್ ಕೊಡ್ತಾ ಇರ್ತದೆ. ಇದನ್ನ ಹಾಕಿದ್ರೆ ನಂಗೆ ಅನುಕೂಲ ಆಗಿದೆ. ನಮ್ಮ ಕಾಯಿಲೆ ಕಡಿಮೆ. ನಾನು ಹಾಗೆ ರೈತರು ಯಾರು ತೊಂದರೆ ತಾಪತ್ರಗಳಿಲ್ಲ. ವರ್ಷ ತಗೊಂಡ್ರೆ ಸುಮಾರು 14-15 ವರ್ಷ ನಿರಂತರ ತಗೊಂಡು ತುಂಬಾ ರೈತರು ನಿಲ್ತಿದ್ದಾರೆ. ಒಂದು ವರ್ಷ ಸುಮಾರು 1,30,30,000 ರೂಪಾಯಿ ಖಾಲಿ ಮಾಡ್ತೀನಿ. ಬಂದ ಲಾಭಗಳನ್ನ ಈಗ ಶಾಲೆಗಳಿಗೂ, ದೇವಸ್ಥಾನಕ್ಕೂ ಮತ್ತೊಂದಿಗೆಲ್ಲ ಕೊಡ್ತೇವೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಅಶೋಕ್. ಸರ್, ಎಷ್ಟು ವರ್ಷದಿಂದ ಕೊಪ್ಪ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀರಾ? 2 ವರ್ಷದಿಂದ ಮಾಡ್ತಾ ಇದ್ವಿ. ಸೋಮನಿ ಸೆರಾಮಿಕ್ ಮತ್ತೆ ಸೋನೆಟ್, ಸ್ಯಾನಿಟರಿ ವೇರ್, ಹಾರ್ಡ್ವೇರ್ ಫಿಟ್ಟಿಂಗ್ಸ್, ಡೋರ್ ಫಿಟ್ಟಿಂಗ್ಸ್, WPC ಡೋರ್ಸ್ಗಳು, ಮೋನಿಯರ್ ಅಂತ ಹೇಳ್ಬಿಟ್ಟು ಮಿನರಲ್ ರೂಫ್ ಟೈಲ್ಸ್, ಸೋಲಾರ್ ಐಟಮ್ಸ್, ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಸರ್, ಈ ವರ್ಷ 10ನೇ ವರ್ಷಕ್ಕೆ ಕೊಪ್ಪ ಉತ್ಸವ ಕಾಲಿಟ್ಟಿದೆ. ಈ 10 ವರ್ಷದಲ್ಲಿ ಕೊಪ್ಪ ಉತ್ಸವದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ, ತುಂಬಾ ಕ್ರೌಡ್ ಇದೆ, ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷನೂ ತುಂಬಾ ಚೇಂಜಸ್ ಇದೆ. ವರ್ಷನೂ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಈಗ ಇದೇ ತರ ಮುಂದೆ ಕೂಡ ತುಂಬಾ ಜನ ಬರ್ತಾ ಇರ್ತಾರೆ, ಮಾಡ್ಬೋದು ಚೆನ್ನಾಗಿ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.